ನಿನ್ನೆಯಿಂದ ತಿರುಪತಿಯ ಶ್ರೀವಾರಿ ಲಾಡು ಬಗ್ಗೆ ಚರ್ಚೆ ಬಹಳ ಜೋರಾಗಿದೆ. ಇರ್ಲಿ, ನಿಜಾಂಶ ಹೊರಬರ್ಲಿ ಅಂತ ಕಾಯ್ತಾ ತಿರುಪತಿ ಲಾಡು ಇದರ ಇತಿಹಾಸವನ್ನ ತಿಳ್ಕೊಳ್ಳೋಣ. GI ಟ್ಯಾಗ್ ನ 2008ರಲ್ಲಿ ಪಡ್ಕೊಂಡಿರೋ ತಿರುಪತಿ ಲಾಡು ಇದನ್ನ ಮೊಟ್ಟ ಮೊದಲ ಬಾರಿಗೆ ನೈವೇದ್ಯಕ್ಕಿಟ್ಟು ಭಕ್ತರಿಗೆ ಪ್ರಸಾದವಾಗಿ ಕೊಟ್ಟ ದಾಖಲೆ ಅಂತ ನಮಗ್ ಸಿಗೋದು ಆಗಸ್ಟ್ 2, 1715. ಅಂದ್ರೆ ಈ ದಿನಾಂಕದವರೆಗೂ ಅದ್ರ ಬಗ್ಗೆ ಎಲ್ಲೂ ಉಲ್ಲೇಖ ಇರಲಿಲ್ಲ, ದಾಖಲಾಗಿರ್ಲಿಲ್ಲ. ಇನ್ನು 1940ರಿಂದ ಲಾಡು ಹೀಗೆ ಇದೆ. ಅದಕ್ಕೂ ಮುಂಚೆ 6 ಬಾರಿ ಬದಲಾಗಿ ಕೊನೆಗೆ ಉಳ್ಕೊಂಡಂತಹ ಬೆಸ್ಟ್ ರೆಸಿಪಿ ಇವತ್ತಿನ ಈ ರುಚಿ ಮತ್ತು ಆಕಾರದ ಲಾಡು. ಇನ್ನು ಶಾಸನಗಳ ಪ್ರಕಾರ ಲಾಡುವಿನ ಅಸ್ತಿತ್ವ ಅಂತ ತಗೊಂಡ್ರೆ ಇದರ ಮೊದಲ ಉಲ್ಲೇಖ 1480ರಲ್ಲೇ ಆಗಿದೆ ಗೊತ್ತಾ. ಆದ್ರೆ ಮನೋಹರಂ ಅನ್ನೋ ಹೆಸರಿನಲ್ಲಿ. ಇವತ್ತಿನ ತಿರುಪತಿ ಲಾಡು ಹಿಂದಿನ ರೂವಾರಿ ಕಲ್ಯಾಣಂ ಅಯ್ಯಂಗಾರನ್ನವರು. ಇನ್ನು ಇವರೇ ಸಿಹಿ ಪ್ರಸಾದವನ್ನ ಹಂಚೋ ಪದ್ಧತಿಯನ್ನ ಪ್ರಾರಂಭ ಮಾಡಿದ್ದು. ಇನ್ನು ತಿರುಪತಿ ಲಾಡುವಿನ ರೆಕಾರ್ಡ್ ಬ್ರೇಕಿಂಗ್ ಸೇಲ್ ಆಗಿದ್ದು 2018ರ ಬ್ರಹ್ಮೋತ್ಸವದ ಸಮಯದಲ್ಲಿ ಒಂದೇ ದಿನ 5,13,566 ಲಾಡುಗಳು ಮಾರಾಟವಾಗಿದ್ವು ಗೊತ್ತಾ. ಅಂದಾಜಾಗಿ ವಾರ್ಷಿಕ 300 ಕೋಟಿ ರೂಪಾಯಿ ಆದಾಯ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಲಾಡು ಸೇಲ್ಸ್ ಇಂದಲೇ ಬರುತ್ತೆ.